ಟೈಪ್ಸ್ ಆಫ್ ಅಸೆಟ್ಸ್. ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಒಂದು ವ್ಯವಹಾರ ಸಂಸ್ಥೆಯು ಆರ್ಥಿಕ ಲಾಭ ಗಳಿಸಲು ತನ್ನ ಒಡೆತನದಲ್ಲಿ ಅಥವಾ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವ ಮೌಲ್ಯವಿರುವ ಸಂಪನ್ಮೂಲವನ್ನು ಅಸೆಟ್ ಅಥವಾ ಆಸ್ತಿ ಎಂದು ಕರೆಯಲಾಗುತ್ತದೆ. ಆಸ್ತಿಗಳನ್ನು ಮುಖ್ಯವಾಗಿ ಅವುಗಳ ನಗದು ಪರಿವರ್ತನೆಯ ಅವಧಿ ಮತ್ತು ಭೌತಿಕ ಅಸ್ತಿತ್ವದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಮೊದಲನೇದಾಗಿ ಕರೆಂಟ್ ಅಸೆಟ್ಸ್, ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್, ಇನ್ವೆಂಟ್ರಿ, ಅಕೌಂಟ್ಸ್ ರಿಸೀವಬಲ್ಸ್ ಇದರಲ್ಲಿರ್ತದೆ. ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ನಗದು, ಹಣ ಮತ್ತು ಬ್ಯಾಂಕ್ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಮತ್ತು ಸ್ವೀಕಾರಾರ್ಹ ಖಾತೆಗಳು ಮತ್ತು ದಾಸ್ತಾನು ಇದರಲ್ಲಿ ಇರ್ತದೆ. ನಾನ್ ಕರೆಂಟ್ ಅಸೆಟ್ಸ್, ಲ್ಯಾಂಡ್, ಬಿಲ್ಡಿಂಗ್ಸ್, ಮಷಿನರಿ, ಫರ್ನಿಚರ್. ಅಂದರೆ ಕನ್ನಡದಲ್ಲಿ ಅನಾವರ್ತಕ ಆಸ್ತಿಗಳಂತ ಒಂದು ಸಂಸ್ಥೆಯು 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ತನ್ನ ಬಳಿ ಇಟ್ಟುಕೊಳ್ಳುವ ದೀರ್ಘಾವಧಿಯ ಸಂಪನ್ಮೂಲಗಳನ್ನು ಅನಾವರ್ತಕ ಆಸ್ತಿಗಳು ಎಂದು ಕರೆಯುತ್ತಾರೆ. ಮೂರನೇದಾಗಿ ಟ್ಯಾಂಜಿಬಲ್ ಅಸೆಟ್ಸ್, ಇಕ್ವಿಪ್ಮೆಂಟ್ಸ್, ವೆಹಿಕಲ್, ಕಂಪ್ಯೂಟರ್ಸ್, ಫರ್ನಿಚರ್ ಇದರಲ್ಲಿ ಸೇರ್ಕೋತವೆ. ಕನ್ನಡದಲ್ಲಿ ಇದನ್ನು ಸ್ಪಷ್ಟ ಸ್ವತ್ತುಗಳು ಅಂತಾರೆ. ಇದು ಕಣ್ಣಿಗೆ ಕಾಣಿಸುವ, ಮುಟ್ಟಬಹುದಾದ ಮತ್ತು ಅಳೆಯಬಹುದಾದ ಭೌತಿಕ ರೂಪದ ಆಸ್ತಿ. ನಾಲ್ಕನೇದಾಗಿ ಇಂಟ್ಯಾಂಜಿಬಲ್ ಅಸೆಟ್ಸ್, ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್ಸ್, ಗುಡ್ವಿಲ್ ಇದರಲ್ಲಿ ಸೇರಿಕೊಳ್ತದೆ. ಕನ್ನಡದಲ್ಲಿ ಇದನ್ನು ಅಮೂರ್ತ ಸ್ವತ್ತುಗಳಂತ ಕರೀತಾರೆ. ಇವುಗಳಿಗೆ ಭೌತಿಕ ರೂಪ ಇರೋದಿಲ್ಲ, ಆದರೆ ಇವು ವ್ಯವಹಾರಕ್ಕೆ ದೀರ್ಘಾವಧಿಯ ಮೌಲ್ಯ, ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಐದನೇದಾಗಿ ಆಪರೇಟಿಂಗ್ ಅಸೆಟ್ಸ್. ಇದರಲ್ಲಿ ಮೆಷಿನರಿ, ಫ್ಯಾಕ್ಟ್ರಿ, ಇಕ್ವಿಪ್ಮೆಂಟ್, ಇನ್ವೆಂಟ್ರಿ ಸೇರಿಕೊಳ್ಳುತ್ತೆ. ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಕಾರ್ಯಾಚರಣೆ ಆಸ್ತಿಗಳು. ಒಂದು ಕಂಪನಿಯು ತನ್ನ ದೈನಂದಿನ ವ್ಯವಹಾರವನ್ನು ನಡೆಸಲು ಮತ್ತು ಹಣ ಗಳಿಸಲು ಬಳಸುವ ಸಂಪನ್ಮೂಲಗಳನ್ನು ಕಾರ್ಯಾಚರಣೆ ಆಸ್ತಿಗಳು ಎಂದು ಕರೆಯುತ್ತಾರೆ. ಆರನೇದಾಗಿ ನಾನ್ ಆಪರೇಟಿಂಗ್ ಅಸೆಟ್ಸ್. ಇದರಲ್ಲಿ ಇನ್ವೆಸ್ಟ್ಮೆಂಟ್ಸ್, ವೇಕೆಂಟ್ ಲ್ಯಾಂಡ್, ಅನ್ಯೂಸ್ಡ್ ಬಿಲ್ಡಿಂಗ್ಸ್ ಇರ್ತವೆ. ಕನ್ನಡದಲ್ಲಿ ಹೇಳೋದಾದರೆ ಕಾರ್ಯಾಚರಣೆಯಲ್ಲಿ ಇಲ್ಲದ ಆಸ್ತಿಗಳನ್ನು ನಾನ್ ಆಪರೇಟಿಂಗ್ ಅಸೆಟ್ಸ್ ಅಂತಾರೆ. ದೈನಂದಿನ ಕೆಲಸಕ್ಕೆ ಬಳಕೆಯಾಗದ ಆಸ್ತಿಗಳು ಇವು. ಏಳನೇದಾಗಿ ಫೈನಾನ್ಷಿಯಲ್ ಅಸೆಟ್ಸ್, ಶೇರ್ಸ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್ ಇದರಲ್ಲಿರ್ತದೆ. ಕನ್ನಡದಲ್ಲಿ ಹೇಳೋದಾದರೆ ಹಣಕಾಸು ಆಸ್ತಿ, ಕರಾರು ಅಥವಾ ಒಡೆತನದ ಹಕ್ಕಿನಿಂದ ಮೌಲ್ಯವನ್ನು ಪಡೆಯುವ ಒಂದು ಭೌತಿಕವಲ್ಲದ ವಸ್ತು. ಎಂಟನೇದಾಗಿ ಲಿಕ್ವಿಡ್ ಅಸೆಟ್ಸ್. ಇದರಲ್ಲಿ ಕ್ಯಾಶ್ ಈಕ್ವಲೆಂಟ್ಸು, ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಇರ್ತಾರೆ. ಲಿಕ್ವಿಡ್ ಅಸೆಟ್ಸ್ ಅಂದರೆ ಬಹಳ ಬೇಗನೆ ನಗದಾಗಿ ಬದಲಾಯಿಸಬಹುದಾದ ಆಸ್ತಿಗಳು. ಒಂಬತ್ತನೇದಾಗಿ ಕ್ಯಾಪಿಟಲ್ ಅಸೆಟ್ಸ್. ಇದರಲ್ಲಿ ಪ್ಲ್ಯಾಂಟ್, ಪ್ರಾಪರ್ಟಿ, ಇಕ್ವಿಪ್ಮೆಂಟ್ ಇರುತ್ತೆ. ಕನ್ನಡದಲ್ಲಿ ಹೇಳೋದಾದರೆ ಹೆಚ್ಚು ಕಾಲ ಬಾಳಿಕೆ ಬರುವ ಮತ್ತು ಆದಾಯ ಗಳಿಸಲು ನೆರವಾಗುವ ದೀರ್ಘಕಾಲದ ಆಸ್ತಿಗಳನ್ನು ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರೆಯುತ್ತಾರೆ. ಇನ್ನು ಕಡೆಯದಾಗಿ ಫಿಕ್ಟಿಸಿಯಸ್ ಅಸೆಟ್ಸು. ಇದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ಮತ್ತು ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಇದರಲ್ಲಿ ಸೇರ್ಕೋತವೆ. ಕನ್ನಡದಲ್ಲಿ ಹೇಳೋದಾದರೆ ಇವು ನಾಮ ಮಾತ್ರದ ಆಸ್ತಿಗಳು, ಯಾವುದೇ ಭೌತಿಕ ರೂಪ ಇರೋದಿಲ್ಲ ಅಥವಾ ನೈಜ ನಗದು ಮೌಲ್ಯ ಇರೋದಿಲ್ಲ.